ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬ್ಯಾಂಗ್ಳೂರಿಂದ ಬಿಜಾಪುರ ಹೋಗುವಂತಹ ವಿಜಯಲಕ್ಷ್ಮಿ ಟ್ರಾವೆಲ್ಸ್ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ನೀವಿಲ್ಲಿ ಬಸ್ಸನ್ನು ನೋಡ್ಬೋದು. ಇದು ಔಟ್ಸೈಡು ಹೇಗಿದೆ ನೋಡಿ ಗಾಡಿ. ಇದು AC ಸ್ಲೀಪರ್ ಬಸ್ಸು ನೋಡಿ. ಸೋಲ್ಜರ್ಸ್ಗೆ ರೆಸ್ಪೆಕ್ಟ್ ಕೊಡೋ ಥರ ಒಂದು ಡಿಸೈನ್ ಮಾಡಿದ್ದಾರೆ. ನಾನು ಈ ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕವರ್ ಮಾಡ್ತೀನಿ. ನೋಡಿ, ಇದು ಫ್ರಂಟ್ ಸೈಡು ವಿಜಯಲಕ್ಷ್ಮಿ ಟ್ರಾವೆಲ್ಸ್. ಸೊ ನಾನಿವಾಗ ಡ್ರೈವರ್ನ ಮಾತಾಡಿಸ್ತೀನಿ, ಅವ್ರ ಹತ್ರ ಇನ್ಫಾರ್ಮೇಷನ್ ತೊಗೊಳ್ಳೋಣ. ನೋಡಿ ಹೇಗಿದೆ ಗಾಡಿ. ಸೊ ನಾನಿವಾಗ ಈ ಬಸ್ಸಿನ ಒಬ್ಬರು ಸ್ಟಾಫ್ ಇದ್ದಾರನ್ನ ಮಾತಾಡಿಸ್ತಿದ್ದೀನಿ. ಹಾಯ್ ಸರ್. ಗುಡ್ ಈವ್ನಿಂಗ್ ಸರ್. ಹಾಯ್ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಶಿವಾನಂದ್ ಮಾದೇವ್ ಪಾಟೀಲ್. ಸರ್, ಯಾವ ಊರು ಸರ್ ನಿಮ್ಮದು? ನಮ್ಮದು ಮಹಾರಾಷ್ಟ್ರ ಜತ್ ಸಾಂಗ್ಲಿ ಡಿಸ್ಟ್ರಿಕ್ಟ್. ಮಹಾರಾಷ್ಟ್ರ. ಹಾಂ. ಸೊ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಸರ್ ನಿಮಗೆ ಡ್ರೈವಿಂಗಲ್ಲಿ? ನಮ್ಮದು 38 ಇಯರ್ಸ್, 38 ವರ್ಷ. 38 ವರ್ಷ ಆಯ್ತಾ? ಓ ಸೂಪರ್ ಸರ್. ಸೊ ಯಾವ್ಯಾವ ಟ್ರಾವೆಲ್ಸಲ್ಲಿ ಮಾಡಿದ್ದೀರಾ ಸರ್? ನಾವು ಕೊಂಡಸ್ಕಲ್ ಟ್ರಾವೆಲ್ಸಲ್ಲಿ ಮಾಡಿದ್ದೀನಿ ಸರ್. 25 ವರ್ಷ ಕೊಂಡಸ್ಕಲ್ ಮಾಡೀನಿ. ಓಕೆ. ಮತ್ತು ಮಾತೋಸ್ರಲ್ಲಿ 5-6 ವರ್ಷ ಮಾಡಿದ್ದೀನಿ. ಓಕೆ. ಅವಾಗ ಈ ಓನರ್ 2 ವರ್ಷದಲ್ಲಿ ಮಾಡ್ತಾ ಇದ್ದೀನಿ ವಿಜಯಲಕ್ಷ್ಮಿ ಟ್ರಾವೆಲ್ಸ್ ಅಲ್ಲಿ. ಸೊ ತುಂಬಾ ವರ್ಷ ಆಯ್ತು, ಆಲ್ಮೋಸ್ಟ್ 35 ಇಯರ್ಸ್ ಪ್ಲಸ್ ಟ್ರಾವೆಲ್ಸ್ ಅಲ್ಲಿ. ಸೊ ಹೇಗೆ ಈ ಫೀಲ್ಡಿಗೆ ಬಂದ್ರಿ ಸರ್? ಏನಿಲ್ಲ ಸರ್, ಹಿಂಗೆ ದೋಸ್ತರು ಫ್ರೆಂಡ್ಗಳೆಲ್ಲ ಟ್ರಾವೆಲ್ಸ್ ಮೇಲೆ ಹೋಗ್ತಾ ಇದ್ದಾರೆ. ಓಕೆ. ಆಲ್ರೆಡಿ ನಾವು ಭೀ ಟ್ರಾವೆಲ್ಸ್ ಹೋಗ್ಬೇಕಂತ ನಮ್ಮ ಬ್ಯಾಚ್ ಇತ್ತಲ್ಲ. ಓನರ್ ಬಂಕ್ ಅವ್ರು ಟ್ಯಾಂಕರ್ ಮ್ಯಾಗ ಇದ್ನಿ. ಅವ್ರಿಗೆ ನಮ್ಮ ಈ ಕಡೆ ಟ್ರಾವೆಲ್ಸ್ ಮ್ಯಾಗ ಹಚ್ಕೊಂಡಿದ್ವಿ. ಓಕೆ. ಓಕೆ. ಸೊ ಆ ಥರ ಟ್ರಾವೆಲ್ ಫೀಲ್ಡಿಗೆ ಬಂದ್ರಿ. ಸೊ ನಿಮ್ದು ಏನು ಕ್ವಾಲಿಫಿಕೇಶನ್ ಸರ್, ಎಜುಕೇಶನ್? ನಮ್ದು ಸೆಕೆಂಡ್ ಇಯರ್ ಆಗಿದೆ. ಅದಾದ ನಂತರ ಟ್ರಾವೆಲಿಗೆ ಬಂದ್ರಿ. ಸೊ ಬಸ್ಸಿಗೆ ಮುಂಚೆಯಿಂದನೇ ಬಂದ್ರೆ ಸರ್, ಅಥವಾ ಲಾರಿ ಆ ಥರ ಟ್ರಕ್ ಏನು ಓಡಿಸಿದ್ರಿ? ಲಾರಿ ಟ್ರಕ್ ಟ್ಯಾಂಕರ್ ಮಾಡಿದೀನಿ, ಎಲ್ಲ ಮಾಡಿದೀನಿ. ಅವರೇ ಓನರು ಏನ್ ಮಾಡ್ರು ಬಂಕ್ನವರು ಕೊಂಡ್ರು. ನಾವು ಟ್ಯಾಂಕರ್ ಕಮ್ಮಿ ಮಾಡ್ತಾ ಇದೀವಿ. ಓಕೆ. ಎಲ್ಲ ಬಿಲ್ಡಿಂಗ್ ಎಲ್ಲ ಬಂದ ಹೋಗ್ತಾ ಇದ್ದೇವೆ. ಓಕೆ. ಮತ್ತೆ ನೀವು ಲಕ್ಸರಿ ಹೋಗಂತ ನಿಮ್ ಬ್ಯಾಚ್ ಇದೆ ನೀವು ಲಕ್ಸರಿ ಅವರೇ ಓನರ್ ಕಳಿಸಿದ್ದು. ಓಕೆ. ಅಲ್ಲಿ 18 ವರ್ಷ ಟ್ರಾವೆಲಿಂಗ್ ಮಾಡಿಸಿದ್ವಿ. ಓಕೆ. 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 ಸೊ ಕುಂಡೋಸ್ಕರ್ ಟ್ರಾವೆಲ್ಸ್ ಇಂದ ಟ್ರಕ್ ಇಂದ ಬಸ್ಸಿಗೆ ಬಂದ್ರಿ. ಹೇಗನ್ಸ ಸರ್ ಟ್ರಕ್ ಮತ್ತೆ ಬಸ್ಸಿಗೆ ಹೋಲಿಸಿದ್ರೆ? ಬಸ್ಸಿಗೆ ಫ್ಯಾಸಿಲಿಟಿ ಚಲೋ ಇರುತ್ತೆ ಸರ್. ಓಕೆ. ಟ್ರಕ್ ಸ್ವಲ್ಪ ಹಾರ್ಡ್ ಟ್ರಾವೆಲ್ ಹೆಂಗಂದ್ರೆ ಟೈಮ್ ಟು ಟೈಮ್ ಸರಿಯಾಗಿ ಊಟ ಕಡೆಯಿಂದ ಊಟ ನಾಷ್ಟ ನಿದ್ದೆ ಎಲ್ಲ ಆಗುತ್ತೆ, ಏನು ಪ್ರಾಬ್ಲಮ್. ಟ್ರಕ್ ಅಲ್ಲಿ ಟ್ರಾವೆಲ್ ಬಸ್ಸಲ್ಲಿ. ಓಕೆ. ಓಕೆ. ಟ್ರಕ್ ಅಲ್ಲಿ ಸ್ವಲ್ಪ ರಿಸ್ಕ್ ಅನ್ಸೋದು. ರಿಸ್ಕ್ ಅನ್ಸುತ್ತೆ. ಓಕೆ. ಸೊ ಯೂಶುವಲ್ ಆಗಿ ಎಲ್ಲೆಲ್ಲಿ ಹೋಗಿದ್ದೀರಾ ಸರ್, ಟ್ರಕ್ ಅಂತ ಬಂದ್ರೆ ಅಥವಾ ಬಸ್ ಅಂತ ಬಂದ್ರೆ? ನಾವು ಬಸ್ ಅಂತ ಸರ್, ಬಸ್ ಬಾಂಬೆ, ಔರಂಗಾಬಾದ್, ನಾಸಿಕ್, ಶಿರ್ಡಿ. ಓಕೆ. ಮತ್ತು ಬೆಂಗಳೂರು ಚೆನ್ನೈ 2 ವರ್ಷ ಮಾಡೀನಿ. ಬೆಂಗಳೂರು ಕೊಟ್ಟಾಯಂ. ಓಕೆ. ಕೋಟ್ಯಾಮ. ಬೆಂಗಳೂರು ಒಂದು 6 ತಿಂಗಳ. ಓಕೆ. ಬೆಂಗಳೂರು ಹೈದರಾಬಾದ್ ಒಂದು 6 ತಿಂಗಳ. ಓಕೆ. ಮತ್ತು ಬೆಂಗಳೂರು ಮಾಡಿದ್ದೀನಿ 3 ತಿಂಗಳ. ಬೆಂಗಳೂರು ಗೋವಾ, ಬಾಂಬೆ ಗೋವಾ, ಶಿರ್ಡಿ ಗೋವಾ. ಸೊ ಎಲ್ಲಾ ಪ್ಲೇಸಸ್ ಕವರ್ ಮಾಡಿದಿರಾ? ಮಾಡಿದ್ದೀನಿ ಸರ್. ಸೊ ಹೇಗೆ ಅನ್ಸುತ್ತೆ ಸರ್, ಈಗ ಆಲ್ಮೋಸ್ಟ್ 30-35 ವರ್ಷ ಫ್ಯಾಮಿಲಿಯಿಂದ ಯೂಶುವಲ್ ಆಗಿ ದೂರನೇ ಇರಬೇಕು ಟ್ರಾವೆಲ್ಸ್ ಅಲ್ಲಿ ಅಂತ ಬಂದ್ರೆ. ಸೊ ಹೇಗೆ ಅನ್ಸುತ್ತೆ ಸರ್? ನಾವು 20 ಡ್ಯೂಟಿ ಮಾಡಿ 10 ಮನೆಗೆ ಹೋಗ್ತಿದ್ದೀವಿ. ಓಕೆ. ಸೊ ಇವಾಗ್ಲೂ ಅದೇ ತರ ಇದೆಯಾ ಸರ್? ಈಗ ನಾವು ಡೈಲಿ ಮನೆಗೆ ಒಂದು ಟ್ರಿಪ್ ಮನೆಗೆ ಹೋಗ್ತೀವಿ. ನಮ್ಮ ಡ್ರೈವರ್ ಸೆಕೆಂಡ್ ವಿಟಾ ತನಕ ಹೋಗ್ತಾನ, ಮಹಾರಾಷ್ಟ್ರ ವಿಟಾ ತನಕ ಹೋಗ್ತಾನೆ. ಓಕೆ. ನಾವು ಬರುತ್ತೆ ಮತ್ತೆ ಇಬ್ರುಗಳು ಬಂದು ಬಿಡ್ತೀವಿ. ಓಕೆ. ಸೊ ನಿಮ್ದು ಲಾಸ್ಟ್ ಪಾಯಿಂಟ್ ಯಾವುದು ಸರ್ ಬಿಜಾಪುರ? ನಮ್ದು ಬಿಜಾಪುರದಿಂದ 198 ಕಿಲೋಮೀಟರ್ ಮಹಾರಾಷ್ಟ್ರ ವಿಟಾ ಮಹಾರಾಷ್ಟ್ರ. ಓಕೆ. ಸೊ ಟೋಟಲ್ ಎಷ್ಟು ಕಿಲೋಮೀಟರ್ ಇದೆ ಸರ್ ಇಲ್ಲಿಂದ? ಸುಮಾರಾಗಿ 730 ಕಿಲೋಮೀಟರ್ ಆಗುತ್ತೆ. 730 ಕಿಲೋಮೀಟರ್ ಇದೆ. ಸೊ ಇಬ್ರು ಡ್ರೈವರ್ ಸರ್? ಡಬಲ್ ಡ್ರೈವರ್ ಅಟೆಂಡರ್ ಇರ್ತಾನೆ. ಓಕೆ. ಓಕೆ. ಸರ್ ಯೂಶುವಲ್ ಆಗಿ ಇಲ್ಲಿಂದ ಎಷ್ಟೊತ್ತಿಗೆ ಬಿಡ್ತೀರಾ ಸರ್ ಪಾರ್ಕಿಂಗ್? 6:30 ಇಲ್ಲಿ ಪಾರ್ಕಿಂಗ್ ಬಿಡ್ತೀವಿ. ಓಕೆ. ಮಾರ್ಕೆಟ್ ಪಿಕಪ್, ಓಕೆ. ಕಾಂಗ್ರೆಸ್ ಭವನ್ ಪಿಕಪ್, ಯಶವಂತಪುರ ಗೋಲ್ಡನ್ ಥಿಯೇಟರ್ ಪಿಕಪ್, ಆಮ್ಯಾಗ ಗುರುಗುಂಟೆಪಳ್ಳಿ, ಪಾಲೇಜಿ ಟೋಲ್, ತುಮಕೂರು ಪಿಕಪ್ ಇರುತ್ತೆ. ಸೊ ಎಲ್ಲ ಪಿಕಪ್ ಮಾಡಿ ಮಾಡ್ಕೋತ ಹೋಗ್ತೀವಿ. ಎಷ್ಟೊತ್ತ ಸರ್ ಸಿಟಿ ಬಿಡುವಾಗ? ಸಿಟಿ ಬಿಡುವಾಗ ಒಂದು ಸುಮಾರು ಒಂದು 8-8:30 ಗಂಟೆ ಆಗುತ್ತೆ. 8:30 ಆಗುತ್ತೆ. ಆಲ್ಮೋಸ್ಟ್ 1-1.5 ಗಂಟೆ 2 ಅವರ್ ಟ್ರಾಫಿಕ್ ಅಲ್ಲಿ ಆಗೋಗುತ್ತೆ. ಓಕೆ. ಸೊ ಮಾರ್ನಿಂಗ್ ಎಷ್ಟೊತ್ತಿ ರೀಚ್ ಆಗ್ತಿದ್ದೀರಾ ಸರ್? ನಾವು ಅಲ್ಲಿ ವಿಟಾಕ್ ಹೋಗ್ತೀವಿ 8-8:30 ಗಂಟೆ ಹೋಗುತ್ತೆ. 8:30. ಸರ್ ಯೂಶುವಲ್ ಆಗಿ ಬಸ್ ಫುಲ್ ಇರುತ್ತಾ? ಬಸ್ ಡೈಲಿ ಫುಲ್ ಇರುತ್ತೆ. ಓಕೆ. ಇದು ಹೊಸ ಗಾಡಿ ಅಂತ ಕೇಳ್ಪಟ್ಟೆ. ಹೊಸ ಗಾಡಿ ಸರ್. ಸೊ ಎಷ್ಟು ಟೈಮ್ ಆಯ್ತು ಸರ್ ಇದು ಬಂದು? ಒಂದು 20 ದಿವಸ ಆಯ್ತು ಸರ್. 20 ದಿನ. ಓಕೆ. ಪ್ಯಾಸೆಂಜರ್ ಕೆಪಾಸಿಟಿ ಇಲ್ಲ ಸರ್? ಪ್ಯಾಸೆಂಜರ್ ಸೀಟ್ ಎಷ್ಟು ಕೆಪಾಸಿಟಿ ಬಸ್? 36. ಮತ್ತೆ ಚಾರ್ಜಸ್ ಎಲ್ಲ ಎಷ್ಟಿರ್ಬೋದು ಸರ್ ಯೂಶುವಲ್ ಆಗಿ? ಅಂದ್ರೆ ಅದು ಆಪಲ್ ಚೆಕ್ ಮಾಡ್ಕೋಬೇಕು. ಓಕೆ. ಅಂದ್ರೆ ವೀಕೆಂಡ್ ಇವತ್ತು ನಾಳೆ ಜಾಸ್ತಿ ಇರುತ್ತೆ. ಓಕೆ. ಮತ್ತೆ ಯಾವ್ಯಾವ ರೂಟಿಗೆ ಇದೆ ಸರ್ ನಿಮ್ಮ ಬಸ್ ಯೂಶುವಲ್ ಆಗಿ ಬ್ಯಾಂಗ್ಳೂರಿಂದ? ಬೆಂಗಳೂರಿಗೆ ನಾವು ಶೇಖಂಡ್ ಗಾಡಿ ಹಾಕ್ತಾ ಇದಾರೆ. ಮತ್ತು ಆ ಕಡೆ ಮಹಾರಾಷ್ಟ್ರ ಬಾಂಬೆ ಇದೆ. ಓಕೆ. ಔರಂಗಾಬಾದ್, ನಾಸಿಕ್, ಓಕೆ. ಬೆಂಗಳೂರು, ಇಚಲಕರಂಜಿ, ಕೊಲ್ಲಾಪುರ, ಇಚಲಕರಂಜಿ ಇದೆ. ಓಕೆ.
ಅವರು ಬೆಂಗಳೂರು, ಕೊಲ್ಹಾಪುರ, ಹೈದರಾಬಾದ್, ಚೆನ್ನೈ, ಕನ್ನಡ, ಹೈದರಾಬಾದ್. ಓಕೆ, ಟೋಟಲ್ ಎಷ್ಟು ಬಸ್ ಇದೆ ಸರ್? 46 ಬಸ್ ಅದಾವ್ರಿ. ವಿಜಯಲಕ್ಷ್ಮಿ ಟ್ರಾವೆಲ್ಸ್ ಇನ್ನೂ 14 ಬಸ್ ಬರ್ತಾ ಇದೆ. ಹೊಸ ಗಾಡಿಗಳು, ಹೊಸ ಗಾಡಿ ಬರ್ತಾ ಇದೆ. ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ. ಓಕೆ, ಇವಾಗ ನೀವು ಹೇಳಿದಲ್ಲ ಸರ್ ಈಗ 36 ಸೀಟ್ ಅಂತ, ಈಗ ಬುಕ್ಕಿಂಗ್ ಅಂತ ಬಂದ್ರೆ ಯಾವ್ಯಾವ ಆ್ಯಪಲ್ಲಿ ಬುಕ್ ಮಾಡ್ಬೋದು ಸರ್ ಟಿಕೆಟ್ಸ್? 2-3 ಆ್ಯಪ್ ಬುಕ್ ಮಾಡ್ತಾರೆ. ರೆಡ್ ಬಸ್ ಮಾಡ್ತಾರೆ. ಹೆಚ್ಚಿನ ಯಾವ ಬಸ್ ಆ್ಯಪ್ ಬುಕ್ ಮಾಡ್ತಾರಪ್ಪ ಅಂದ್ರೆ ರೆಡ್ ಬಸ್, ಅಭಿ ಬಸ್ ಎಲ್ಲ ಎಲ್ಲ ಬಸ್ ಆ್ಯಪ್ ಬುಕ್ ಮಾಡ್ತಾರೆ. ಓಕೆ, ನಿಮ್ದು ವಿಜಯಲಕ್ಷ್ಮಿ ಟ್ರಾವೆಲ್ಸ್ ಆ್ಯಪ್ ಇದೆ ಸರ್. ಇವಾಗ ನಿಮ್ದು ಟ್ರಾವೆಲ್ಸ್ ಅಲ್ಲಿ ಬುಕ್ ಮಾಡಿದ್ರೆ ವಿಜಯಲಕ್ಷ್ಮಿ ಆ್ಯಪ್ ಅಲ್ಲಿ ಡಿಸ್ಕೌಂಟ್ ಏನಾರು ಇದೆಯಾ ಸರ್? ಅವ್ರು 10% ಡಿಸ್ಕೌಂಟ್ ಕೊಡ್ತಾರೆ. 10% 15% ಕೊಡ್ತಾರೆ. ಓಕೆ, ಸೊ ಆ್ಯಪ್ ಅಲ್ಲಿ ನೋಡ್ಕೋಬೇಕು. ಓಕೆ. ಮತ್ತೆ ಈಗ ರೂಟಿಂಗ್ ಅಂತ ಬಂದ್ರೆ ಯಾವ್ಯಾವ ರೂಟಲ್ಲಿ ಹೋಗ್ತೀರಾ ಸರ್ ಇಲ್ಲಿಂದ? ಇಲ್ಲಿಂದ ಅದು ಬೆಂಗಳೂರಿಂದ ತುಮಕೂರಿಂದ ಹೋಗಿ ಚಿತ್ರದುರ್ಗ ರೈಟ್ ಚಿತ್ರದುರ್ಗ ಬೈಪಾಸ್ ಇಂದ ಹೊರಗಡೆ ಹೋಗಿ ಹೊಸಪೇಟೆ ಮ್ಯಾಗಿಂದ ಬಿಜಾಪುರದಿಂದ ಬಿಟ್ಟ ಹೋಗ್ತೀವಿ. ಓಕೆ. ಸೊ ಎಷ್ಟು ಅವರ್ ಬೇಕು ಸರ್ ಇಲ್ಲಿಂದ? ಸುಮಾರವಾಗಿ ಟೋಟಲ್ 10-12 ಅವರ್ ಆಗುತ್ತೆ. ಓಕೆ ಸರ್, ಈಗ ಬ್ರೇಕ್ ಅಂತ ಬಂದ್ರೆ ಎಲ್ಲೆಲ್ಲಿ ಬ್ರೇಕ್ ಕೊಡ್ತೀರಾ ಸರ್? ನಾವು ಹೋಟೆಲ್ ತರ್ತೀವಿ ಫಸ್ಟಿಗೆ. ಪ್ಯಾಸೆಂಜರ್ ಟೋಲ್ ನಾಕಾದಲ್ಲಿ ಟಾಯ್ಲೆಟ್ ಇದಾವಲ್ಲ, ವಾಶ್ರೂಮ್ ಓಕೆ. ಸೊ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ. ಮತ್ತೆ ಪ್ಯಾಸೆಂಜರ್ಗೆ ನಾವು ಹಾಫ್ ಲೀಟರ್ ಬಾಟಲ್ ನೀರು ಬಾಟಲ್ ಕೊಡ್ತಾ ಇದೀವಿ. ಓಕೆ ಬ್ಯಾಂಕೆಟ್ ಎಲ್ಲ ಫೆಸಿಲಿಟಿ ಇದಾವೆ. ಓಕೆ ಸರ್. ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ಈ ಬಸ್ಸಿನ ಒಂದು ಇನ್ಫಾರ್ಮೇಷನು. ಅವರು ಹೊರಡ್ತಾ ಇದ್ದಾರೆ, ಹಾಗಾಗಿ ಫೆಸಿಲಿಟೀಸ್ ಕವರ್ ಮಾಡೋಕ್ಕಾಗಿಲ್ಲ. ಇಲ್ಲಿ ಬಸ್ನ ನೋಡ್ಬೋದು, ಗಾಡಿ ನೋಡಿ ಹೇಗಿದೆ, ಹೊಸ ಗಾಡಿ ಇದು ಮಾತ್ರ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಇನ್ಫಾರ್ಮೇಷನ್ ಕವರ್ ಮಾಡ್ತೀನಿ. ತುಂಬಾ ಇದೆ, ಫೆಸಿಲಿಟೀಸ್ ತುಂಬ ಚೆನ್ನಾಗಿದೆ. ಈ ಬಸ್ಸಿನ ಒಂದು ಫೆಸಿಲಿಟೀಸ್ನ ಬಿಜಾಪುರ ಸೈಡ್ ಏನಾದ್ರು ಹೋಗೋದಿದ್ರೆ ಯುಟಿಲೈಸ್ ಮಾಡ್ಕೋಬೋದು. ನೋಡಿ, ಅನೌನ್ಸ್ಮೆಂಟ್ ಕೂಡ ಇದೆ. ಸೊ ಗಾಡಿ ಮಾತ್ರ ಅಲ್ಟಿಮೇಟ್ ಆಗಿದೆ. ಸೊ ಇದಿಷ್ಟು ಈ ಬಸ್ಸಿನ ಒಂದು ಇನ್ಫಾರ್ಮೇಷನ್ನು. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನೀವು ಫೆಸಿಲಿಟಿ ನೋಡಿ ಹೇಗಿದೆ, ಸಖತ್ತಾಗಿದೆ. ಕಂಫರ್ಟ್ನೆಸ್ ನೀವು ನೋಡ್ಬೋದು ಇಲ್ಲಿ. ಹಾಗೆಯೇ ಲುಕ್ಕು, ಗಾಡಿ ಲುಕ್ ನೋಡಿ, ಇಂಟೀರಿಯರ್ಸು. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್.